ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಮತ್ತು ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಶುರುವಾಗಿಬಿಟ್ಟದ ಅಂತೇಳಿ ಮೇಲೆ ಮತ್ತೆ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಬೈಲಹೊಗಲದ ಇತ್ತೀಚೆಗೆ ಒಬ್ಬ ಹೆಣ್ಮಗಳು ಅನೆಗೋಳ ಗ್ರಾಮದ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದು ನೀವು ನೋಡಿದ್ದೀರಿ. ಇಂಥ ಮೇಲೆ ನಡೀತಾ ಇದ್ದಾವೆ, ಜರುಗ್ತಾನೆ ಇದ್ದಾವೆ, ಬೆದರಿಸ್ತಾ ಇದ್ದಾರ, ಕಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು. ಈ ಸಾಲ ತಗೊಳ್ಳೋದು ಯಾಕೆ ಈ ರೀತಿ ಬೆಳೀಲಿಕ್ಕತ್ತದರೆ, ಇದಕ್ಕೆ ಕಾರಣ ಏನು ಅಂದಾಗ ಸಹಜ ನಾವು ಭಾಳ ಸಲ ಈ ವಿಷಯ ಚರ್ಚೆನೂ ಮಾಡಿದ್ದದ ಹಿಂದೆ. ಇದಕ್ಕೆ ಕಾರಣ ಅನಿವಾರ್ಯತೆ ಜೊತೆಗೆ ಏನಾದರೂ ಮಾಡಬೇಕಪ್ಪ, ಸಾಧಿಸಬೇಕು, ಬದುಕಬೇಕು ಅಂದಾಗ ಇವತ್ತು ಈ ನಮ್ಮ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು ಅಥವಾ ಇನ್ನುಳಿದ ಬ್ಯಾಂಕ್ಗಳಾಗಿರ್ಬೋದು, ಅದರಲ್ಲೂ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಅಂತೆಲ್ಲ ಪ್ರೈವೇಟೈಸೇಷನ್ ಮಾಡಿದ್ರಿಂದಾಗೆ ಪ್ರೈವೇಟ್ ಎಲ್ಲ ಅದ್ರ ಮೈಕ್ರೋ ಫೈನಾನ್ಸ್ಗೆ ಹೆಚ್ಚು ಅಧಿಕಾರ ಕೊಟ್ಟಿದ್ದರಿಂದಾಗಿ ಸಹಜವಾಗಿ ಅಲ್ಲಿ RBI ರೂಲ್ಸ್ಗಳು ಇಲ್ಲಿ ಯಾರೂ ಫಾಲೋ ಮಾಡೋದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. RBI ರೂಲ್ಸ್ ಸಾಕಷ್ಟು ಅದ. ಮತ್ತು ಇವು ತೆಗೆದುಕೊಳ್ಳೋರು ಸಹಿತ ಏನಪ್ಪ ಅಂತಂದ್ರೆ ಆ ಸಂದರ್ಭದಲ್ಲೇ ಏನಾದರೂ ನಮ್ಮ ಡೆಡ್ಲಿ ಬೇಕಾಗಿದೆಪ್ಪ ದುಡ್ಡಿದು, ನಾವು ಇದರಲ್ಲಿ ಏನೋ ಕೆಲಸ ಸಾಧಿಸ್ತೀವಿ ಮಾಡ್ತೀವಿ ಅನ್ನೋಂಥ ಮನುಷ್ಯನ ಒಂದು ಹುಚ್ಚ ಆವೇಶ ರೀ. ಯಾಕೆಂದರೆ ಆರ್ಥಿಕವಾಗಿ ಸಬಲ ಇಲ್ಲದಂಥವ್ರೆ ಈ ಸಾಲ ಮಾಡುವಂಥದ್ದಂತ ಬದುಕು ನಡೆಸೋದು ಕಷ್ಟದ. ಇವತ್ತು ಮಾರ್ಕೆಟು ದುಡ್ಡು ಆಗಿಬಿಟ್ಟದ. ಜೊತೆಗೆ ಈ ನ್ಯಾಷನಲ್ ಬ್ಯಾಂಕ್ಗಳಂತೂ ಹೆಚ್ಚು ಕಡಿಮೆ ಸಾಲ ಕೊಡೋದನ್ನ ಬಂದ್ ಮಾಡಿದಂಗೆ ಮಾಡಿದ್ದಾರೆ. ಎಲ್ಲ ಪ್ರೈವೇಟ್ ಕಂಪ್ನಿಗಳಿಗೆ ಅಲ್ಲೇ ಇಲ್ಲೇ ಕೊಟ್ಟು ಸಾಕಷ್ಟು ಅವು ಲಾಸ್ ಆಗಿದಾವಿಲ್ಲ ಅಂತಲ್ಲ, ಎಷ್ಟೋ ಜನ ಈ ಕಾರ್ಪೊರೇಟ್ಗಳು ಕಂಪ್ನಿಗಳು ಮಾಡ್ಕೊಂಡು ಸಾವಿರಾರು ಕೋಟಿ ರೂಪಾಯಿ ಎಬ್ಬಿಸ್ಕೊಂಡು ಹೋಗಿಬಿಟ್ಟಿದ್ದು ನಾವು ನೋಡಿದ್ದೀವಿ. ಈಗಾಗಲೇ ಲಾಸ್ ನಾವು ನೋಡ್ತಾನೆ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಆ ಬ್ಯಾಂಕ್ಗಳಿಂದ ಸಾಲ ತಗೊಂಡು ಮತ್ತೆ ದುಡ್ಡು ತೆಗೆದುಕೊಂಡು ಈ ಜನರಿಗೆ, ಈ ಬಡವರಿಗೆ ಸ್ವಲ್ಪ ಹೆಲ್ಪ್